ಅಂದರೆ ಇವತ್ತಿಗೆ 15 ವರ್ಷಗಳಾಗೋಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ, ಅಂದರೆ ಜೋಶ್ ಇಂದ ಹಿಡ್ಕೊಂಡು ವಾಪಸ್ ಹಿಂದೆ ಹಿಂಗೆ ತಿರುಗಿ ನೋಡಿದಾಗ ಹೆಂಗೆ ಅನ್ಸುತ್ತೆ ಅದು ಎಲ್ಲ ಟಕ ಮೀನ್ಸ್ ಆ ಜೀವನ ಇದೆಯಲ್ಲ ಇಂಡಸ್ಟ್ರಿಲಿ, ಆ ಸೋಲುಗಳು ನೋವುಗಳು ಎಲ್ಲವನ್ನ ನೋಡ್ತಿರಲ್ಲ, ಅದು ಹೆಂಗೆ ಅನ್ಸುತ್ತೆ ನಿಮಗೆ? ಏನೇನು ಡಾರ್ಕ್ನೆಸ್ ಎಲ್ಲ ನೋಡ್ಬಿಟ್ಟಾಗಿದೆ. ಸೊ ಇನ್ನೇನು ಬೇಜಾರೇನಿಲ್ಲ, ಖುಷಿ ಇದೆ, ತುಂಬ ತುಂಬ ಖುಷಿ ಇದೆ. ಏನೇನು ನಾನು ಅನುಭವಿಸಿದ್ದು ಎಲ್ಲದಕ್ಕೂ ಖುಷಿ ಇದೆ. ಯಾಕಂದರೆ ಇವತ್ತು ನಾನು ಏನಿದ್ದೀನಿ ಅವೆಲ್ಲ ಸೋಲುಗಳು ನೋವುಗಳಿಗೆ ಕಾರಣ. ಈಗ ತುಂಬ ಖುಷಿಯಾಗಿ ಏನಕ್ಕಿದ್ದೀನಿ, ಮತ್ತೆ ಒಳ್ಳೆ ಕೆಲಸ ಸಿಕ್ತು, ಕಳೆದೋಗಿಲ್ಲ. ನನ್ನ ಜೊತೆ ಬಂದವರು ಸುಮಾರು ಜನ ಕಳೆದೋದ್ರು. 2009-10 ಹೀರೋ ಆಗಿ ಲಾಂಚ್ ಆದವರು, ಫಸ್ಟ್ ಸಿನಿಮಾ ಅದೇ ನಮ್ಮ ಥರನೇ ಹಿಟ್ ಕೊಟ್ಟವರು ಸುಮಾರು ಜನ ಕಂಟಿನ್ಯೂ ಆಗೋಕ್ಕಾಗಿಲ್ಲ. ಬಟ್ ಏನು ಬ್ಯಾಕ್ ಸಪೋರ್ಟ್ ಇಲ್ಲದೆ, ಯಾರು ಪೊಲಿಟಿಕಲ್ ಸಪೋರ್ಟ್ ಇಲ್ಲದೆ, ಇಂಡಸ್ಟ್ರೀಲಿ ಯಾರು ಗಾಡ್ ಫಾದರ್ ಇಲ್ಲದೆ, ಯಾರೋ ಒಬ್ಬರು ಸೀನಿಯರ್ ಡೈರೆಕ್ಟರ್ ಹತ್ರನೋ ಅಥವಾ ಅವರು ಯಾರು ನನ್ನನ್ನು ಏನೋ ಪಾಪ ಈ ಹುಡುಗನ ಬೆಳೆಸೋಣ ಅಂತ ಆ ಥರದ್ದು ಇಲ್ಲದೆ ಇಷ್ಟು ವರ್ಷ ಸರ್ವೈವ್ ಆಗಿರೋದು ಐ ಆಮ್ ವೆರಿ ಗ್ರೇಟ್ಫುಲ್. ಅದು ಏನಕ್ಕೆ ಎಲ್ಲೋ ಸ್ವಲ್ಪ ಒಂದಷ್ಟು ಜನ ಪ್ರೋತ್ಸಾಹ. ಇವಾಗ ಅನ್ಸುತ್ತಾ ಬ್ಯಾಕ್ ಸಪೋರ್ಟ್ ಬೇಕಿತ್ತಪ್ಪ ನನಗೆ ಅಂತ? ಇಲ್ಲ, ಇವಾಗ ಅನ್ಸಲ್ಲ ಸರ್. ಏನೋ ಇವಾಗ ಅಂದ್ರೂ ಸರ್ವೈವ್ ಆಗಿದ್ದೀನಲ್ಲ ಅನ್ನೋ ಖುಷಿ ಇದೆ. ಬ್ಯಾಕ್ ಸಪೋರ್ಟ್ ಬೇಕಿತ್ತು ಅಂತ ಅನ್ಸಿದ್ರೆ ನನಗೆ ನನ್ನ ಬಗ್ಗೆ ನನ್ ಖುಷಿ ಇಲ್ಲ ಅಂತ, ಈ ಜರ್ನಿಗೆ ನನಗೆ ಖುಷಿ ಇಲ್ಲ ಅಂತ. ಬಟ್ ಇವಾಗ ಇಷ್ಟಾದ್ರೂ ಸರ್ವೈವ್ ಆದ್ನಲ್ಲ ಅಂತ ಖುಷಿ ಇದೆ. ಎಲ್ಲೋ ಒಂದು ಆಗಿದ ತಕ್ಷಣ ಬಿಗ್ ಬಾಸ್ ಸಿಕ್ತು, ಬಿಗ್ ಬಾಸ್ ಇಂದ ಮತ್ತೆ ಜನರ ಪ್ರೀತಿ ಸಿಕ್ತು, ರೆಕಗ್ನಿಷನ್ ಸಿಕ್ತು. ಅದಾಗಿ ಮರ್ಯಾದೆ ಪ್ರಶ್ನೆ ಒಳ್ಳೆ ಹೆಸರು ತಂದ್ಕೊಡ್ತು. ಈಗಲೂ ಅದು OTT ಚೆನ್ನಾಗಿ ಓಡ್ತಾ ಇದೆ, ಈಗಲೂ ಜನ ಕೇಳ್ತಾ ಇದಾರೆ, ಸುಮಾರು ಜನ ಐಡೆಂಟಿಫೈ ಮಾಡ್ತಾರೆ. 15-16 ಸಿನಿಮಾಗಳು ನಾನು ನೋಡೋಕ್ಕೆ ಸಿಗಲ್ಲ ಅಂಥದ್ರಲ್ಲಿ ಮತ್ತೆ ಇವಾಗ ಒಂದು OTT ಒಂದು ಸಿನಿಮಾ ಬಂತು ಅನ್ನೋದೇ ನನಗೆ ಖುಷಿ, ಅಚೀವ್ಮೆಂಟು. ಈಗ ನಾನು ಮತ್ತೆ ಗುಂಡ ಮತ್ತೆ ಲೀಡ್ ರೋಲ್ ಮಾಡ್ತಾ ಇದ್ದೀನಿ, ಸೂಪರಾಗಿ ಬಂದಿದೆ ಸಿನಿಮಾ. ಅದಾಗಿ ಇನ್ನೊಂದು ವಿಲನ್ ಮಾಡ್ತಾ ಇದ್ದೀನಿ, ಅದಾದಮೇಲೆ ಇನ್ನೊಂದು ಲೀಡ್ ರೋಲ್ 20ನೇ ತಾರೀಕಿಗೆ ಶೂಟಿಂಗ್ ಶುರು ಆಗ್ತಾ ಇದೆ. ಒನ್ ಆಫ್ ದ ಅದು ಒಂದು ಮುಖ್ಯ ಪಾತ್ರಲ್ಲಿ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಕೈ ತುಂಬ ಕೆಲಸ ಸಿಕ್ತು. ದಿಸ್ ವಾಸ್ ಲೈಕ್ ಜೋಶ್ ಆಗಿ ಒಂದು 5-6 ಇಯರ್ಸಲ್ಲಿ ಏನು ಮೈಂಡ್ ಸೆಟ್ ಇತ್ತು, ಕೈ ತುಂಬ ಕೆಲಸ. ನಾನು ದುಡಿತಾ ಇರಬೇಕು ಅನ್ನೋದಷ್ಟೇ ನಿಮ್ಮ ಉದ್ದೇಶ ಅನ್ಸುತ್ತೆ? 100% ಸರ್, ಅಷ್ಟೇ. ನನಗೆ ಇಟ್ ಈಸ್ ಅ ಭ್ರಮೆ ಸರ್. ಹಿಂಗೆ ಸೂಪರ್ ಹಿಟ್ ಆಗ್ಬಿಟ್ಟೆ, ನಾನು ಸ್ಟಾರ್ ಆಗ್ಬಿಟ್ಟೆ, ನನಗೆ ಬೇಡ ಅದು. ಏನು ಸಕ್ಸಸ್ ಅಂದರೆ ಏನು ಸ್ಟಾರ್ ಆಗೋದಲ್ಲ, ಅಥವಾ ಕೆಲಸ ಸಿಗೋದು, ಕೆಲಸ ಇರೋದು, ಮೊಮೆಂಟಮಲ್ಲಿ ಇರೋದು ಅಷ್ಟೇ ಸಕ್ಸಸ್. ವಾಟ್ ಅಮೌಂಟ್ ಆಫ್ ಮನಿ ಮ್ಯಾಟ್ರ್ ಆಗಲ್ಲ ಸರ್.